ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಆರ್ ಇ ವರ್ಕ್ಸ್. ಈಗ ನಾವು ಕ್ಲಾಸ್ 10 ನೋಡ್ತಾ ಇದ್ದೀವಿ. ಕ್ಲಾಸ್ 10ನಲ್ಲಿ ಡಬಲ್ ಲೇಯರ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಸೊ ಈಗ ಡಬಲ್ ಲೇಯರ್ ಚೈನ್ ಸ್ಟಿಚ್ ಹಾಕೋದಕ್ಕೆ ನಾನು ಫಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಮತ್ತು ಝರಿ ಥ್ರೆಡ್ ಟುಲಿಪ್ ನೀಡಲ್ ನಂಬರ್ 13 ತೊಗೊಳ್ತಾ ಇದ್ದೀನಿ. ಸೊ ನೀವು ನಾರ್ಮಲ್ ಆಗಿ ಹೇಗೆ ಚೈನ್ ಸ್ಟಿಚ್ ಹಾಕ್ತೀರಾ ಅದೇ ಥರ ನೀವು ಹಾಕ್ತಾ ಬರಬೇಕಾಗುತ್ತೆ. ಸೊ ಇಲ್ಲಿ ಚೈನ್ ಸ್ಟಿಚ್ ಅನ್ನೋದನ್ನು ನೀವು ತುಂಬ ಚಿಕ್ಕದಾಗಿ ಹಾಕ್ತಾ ಬರಬೇಕು. ನಾರ್ಮಲ್ ಚೈನ್ ಸ್ಟಿಚ್ ಹೇಗೆ ಹಾಕ್ತೀರಾ ಅದೇ ಥರ ನೀವು ಇಲ್ಲಿ ಹಾಕ್ತಾ ಆ ಲೈನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನೀವು ಹಾಕೋ ಚೈನ್ ಸ್ಟಿಚ್ಚು ತುಂಬಾ ಚಿಕ್ಕದಾಗಿ ಬರಲಿ. ಸೊ ಈ ಡಬಲ್ ಲೇಯರ್ ಚೈನ್ ಸ್ಟಿಚ್ನ ನಾವು ಮ್ಯಾಕ್ಸಿಮಮ್ ಎಲ್ಲ 90% ಆಫ್ ಬ್ಲೌಸಲ್ಲಿ ನೆಕ್ ಲೈನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ ಲೈನ್ ಸ್ಟಾರ್ಟಿಂಗಲ್ಲೇ ನಾವು 2 ಲೇಯರ್ಸ್ ಆಫ್ ಚೈನ್ ಸ್ಟಿಚ್ನ ಕೊಡ್ತೀವಿ. ಸೊ ಅಲ್ಲಿ ನಾವು ಯೂಸ್ ಮಾಡೋದು ಇದೇ ಡಬಲ್ ಲೇಯರ್ ಚೈನ್ ಸ್ಟಿಚ್ನ. ಸೊ ನೀವು ಎಷ್ಟು ಚಿಕ್ಕದಾಗಿ ಹಾಕ್ತೀರೋ ಅಷ್ಟು ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಮತ್ತು ಪ್ರೊಫೆಷ್ನಲ್ ಆಗಿ ನಿಮಗೆ ಕಾಣಿಸುತ್ತೆ. ಸೊ ನೀವು ಎಷ್ಟು ದೂರ ಬೇಕೋ ಅಷ್ಟು ದೂರ ನೀವು ಚೈನ್ ಸ್ಟಿಚ್ನ ಹಾಕ್ತಾ ಬನ್ನಿ. ಸೊ ಎಂಡ್ ಬಂದ ಮೇಲೆ ನೀವು ಪಕ್ಕದಲ್ಲಿ ಚಿಕ್ಕದಾಗಿ ಚೈನ್ ಸ್ಟಿಚ್ನ ಹಾಕಬೇಕಾಗುತ್ತೆ. ಸೊ ಲಾಸ್ಟ್ ಚೈನ್ ಸ್ಟಿಚ್ ಹಾಕ್ತಿರಲ್ಲ ಅದು ನಿಮಗೆ ಸ್ಮಾಲ್ ಚೈನ್ ಸ್ಟಿಚ್ ಆಗಿ ಹಾಕ್ಕೊಳ್ಳಿ ಪಕ್ಕದಲ್ಲಿ. ಸೊ ಈಗ ನಿಮಗೆ ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡು, ಇಲ್ಲ ಲೆಫ್ಟ್ ಸೈಡ್ ಹಾಕ್ತಾ ಇದ್ದೀರಂದರೆ ಲೆಫ್ಟ್ ಸೈಡಲ್ಲಿ ಪಕ್ಕದ ಲಾಸ್ಟ್ ಚೈನ್ ಸ್ಟಿಚ್ಗೆ ಪಕ್ಕದಲ್ಲಿ ಚಿಕ್ಕ ಚೈನ್ ಸ್ಟಿಚ್, ಅದನ್ನು ನಾವೇನು ಹೇಳ್ತೀವಿ ಲಾಕ್ ಅಂತ ಕರಿತೀವಿ. ಸೊ ಸ್ಮಾಲ್ ಚೈನ್ ಸ್ಟಿಚಸ್ ಹಾಕಿದ್ರೆ ನಾವು ಅದನ್ನು ಲಾಕ್ ಅಂತ ಕರಿತೀವಿ. ಸೊ ಸ್ಮಾಲ್ ಲಾಕ್ ಆದಮೇಲೆ ನೀವು ಚೈನ್ ಸ್ಟಿಚ್ನ ಹಾಕ್ತಾ ಬರಬೇಕು. ಸೊ ನೀವು ಹಾಕೋ ಚೈನ್ಸ್ ಬಂದು ತುಂಬ ಚಿಕ್ಕದಾಗಿ ನಿಮಗೆ ಕಾಣಿಸ್ಬೇಕಾಗುತ್ತೆ. ಸೊ ನೀವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಟುಲಿಪ್ ಬ್ರ್ಯಾಂಡ್ ನೀಡಲ್ನ ಯೂಸ್ ಮಾಡ್ತೀವಿ. ಸೊ ಟುಲಿಪ್ ಬ್ರ್ಯಾಂಡ್ ನೀಡಲ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ನೀಟ್ ಫಿನಿಶಿಂಗ್ ಅಂತ ಸಿಗುತ್ತೆ. ದಾರ ಎಲ್ಲ ನಿಮಗೆ ಕಟ್ಟಾಗಲ್ಲ ಮಧ್ಯ. ನೀವು ಅದೇ ಐರನ್ ನೀಡಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಒಂದೊಂದು ಸತಿ ಏನಾಗುತ್ತೆ ಮಧ್ಯ ನಿಮಗೆ ದಾರ ಎಲ್ಲ ಕಟ್ಟಾಗುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು ಟುಲಿಪ್ ಬ್ರ್ಯಾಂಡೆಡ್ ನೀಡಲ್ನೇ ಯೂಸ್ ಮಾಡಿದ್ದೀನಿ. ಸೊ ನೀವು ನಾರ್ಮಲ್ ಆಗಿ ಸ್ಮಾಲ್ ಚೈನ್ ಸ್ಟಿಚ್ನೇ ಹಾಕ್ತಾ ಬರ್ತೀರಾ. ಸೊ ಫಸ್ಟ್ ಹಾಕಿರೋ ಸ್ಟ್ರೈಟ್ ಲೈನ್ ಪಕ್ಕದಲ್ಲೇ ನೀವು ಚೈನ್ ಸ್ಟಿಚಸ್ನ ಹಾಕ್ತಾ ಬರ್ತೀರಾ. ಸೊ ನಿಮಗೆ ಅಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಎಷ್ಟು ಚಿಕ್ಕದಾಗಿ ಹಾಕಿದ್ದೀನಿ ಅಂತ, ನೀವು ಅದೇ ಥರ ಹಾಕ್ತಾ ಬಂದರೆ ನಿಮಗೆ ಕ್ಲಿಯರ್ ಫಿನಿಶಿಂಗ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ನೀವು ಆ ಲೈನ್ನ ಫುಲ್ಲು ಕ್ಲಿಯರ್ ಕಂಪ್ಲೀಟ್ ಮಾಡಿದ್ಮೇಲೆ ಎಂಡ್ ನಾಟ್ನ ಹಾಕಬೇಕಾಗುತ್ತೆ. ಸೊ ನಾವು ಯೂಶ್ವಲಿ ಹೇಗೆ ಎಂಡ್ ನಾಟ್ನ ಹಾಕ್ತೀವಿ ಅದೇ ಥರ ನಾವು ಇಲ್ಲಿ ಎಂಡ್ ನಾಟ್ನ ಹಾಕಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಡಬಲ್ ಲೇಯರ್ ಚೈನ್ ಸ್ಟಿಚ್ ಅನ್ನೋದು ಸೊ ಬೇಸಿಕ್ ಸ್ಟಿಚ್ಚು ನಾವು ಎಲ್ಲ ಬ್ಲೌಸ್ ಡಿಸೈನ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ನೀವು ಎಂಡ್ ನಾಟ್ ಹಾಕಬೇಕಾದ್ರೆ ಇಲ್ಲಿ ನೋಡಿಕೊಂಡು ಕ್ಲಿಯರಾಗಿ ಹಾಕಿ. ಸೊ ಎಂಡ್ ನಾಟ್ ಒಂದು ನಿಮಗೆ ಕ್ಲಿಯರಾಗಿ ಬಂದಿಲ್ಲ ಅಂದರೆ ಸೊ ಮತ್ತೆ ನೀವು ಫಸ್ಟಿಂದ ಡಿಸೈನ್ನ ಹಾಕಬೇಕಾಗುತ್ತೆ. ಸೊ ನೋಡಿ ಈಗ ಎಂಡ್ ನಾಟ್ ಹಾಕಿ ಮೇಲೆ ಏನಾದರೂ ಎಕ್ಸ್ಟ್ರಾಸ್ ಇತ್ತು ಅಂದರೆ ನೀವು ಅದನ್ನು ಕೆಳಗಿಂದ ನೀಡಲ್ ಹಾಕಿ ನೀವು ಆ ಎಕ್ಸ್ಟ್ರಾ ಥ್ರೆಡ್ನ ಪುಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಆಗ ಕ್ಲೀನ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಅಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ನಮಗೆ ಡಬಲ್ ಲೇಯರ್ ಚೈನ್ ಸ್ಟಿಚ್ ಈಗ ಕಂಪ್ಲೀಟ್ ಆಗಿದೆ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ನಿಮಗೆ ಈ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಬೇಸಿಕ್ ಚೈನ್ ಸ್ಟಿಚ್ ಬಂದರೆ ಎಲ್ಲ ಡಿಸೈನ್ಸು ಕಲ್ತ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.